ಕುಮಾರಸ್ವಾಮಿ ಮತ್ತು ಜೋಶಿ ಅವರ ಮೇಲೆ ತುಂಬಾ ನಿರೀಕ್ಷೆ ಇತ್ತು, ಕರ್ನಾಟಕಕ್ಕೆ ಏನಾದ್ರು ವಿಶೇಷವಾಗಿ ಕರ್ಕೊಂಡು ಬರ್ತಾರೆ ಅಂತ. ಆದ್ರೆ ನೋಡಿ, ನಾನು ಕೆಲವು ಹೇಳ್ಬಹುದು, ಕೆಲವು ಹೇಳ್ಬಾರ್ದು. ಇವರೆಲ್ಲ ಒಂದ್ ಗಾದೆ ಹೇಳ್ತಾರೆ ಹಳ್ಳಿಗಳಲ್ಲಿ, ಇವರೆಲ್ಲ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ. ಇವರೆಲ್ಲ ಹಂಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಊಟ ಹೇಳ್ಬಿಟ್ಟ ನಾನು. ಈಗ ನಮ್ಮ ರಾಜ್ಯದಲ್ಲಿ ಇದಾರಲ್ಲಪ್ಪ ಮಂತ್ರಿಗಳು, ಆಯ್ತು ಏನು ಇವ್ರ ಕೊಡುಗೆ ನಮ್ಮ ರಾಜ್ಯಕ್ಕೆ, ಅದಕ್ಕೇನಂತ ಕರಿಬೇಕು ನಾವು? ಇವರೆಲ್ಲ ಲೆಕ್ಕಕ್ಕಿಲ್ಲ, ಆಟಕ್ಕೆ ಮಾತ್ರ ಲೆಕ್ಕ, ಆಟಕ್ಕೆ ಮಾತ್ರ ಉಂಟಲ್ಲ. ಗಾದೆ ಹಳ್ಳಿ ಗಾದೆ ಇವತ್ತು ಅದು ಇದ್ದಿದ್ರೆ ಅದು ಒಳ್ಳೇದು. ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅಂತ. ಹಂಗೆ ಇವ್ರು ಲೆಕ್ಕಕ್ಕಷ್ಟೇ, ಲೆಕ್ಕಕ್ಕಿಲ್ಲ ಇವರು ಆಟಕ್ಕೆ. ಕುಮಾರಸ್ವಾಮಿ ಅವರು ಮಾಡಬಹುದಾಗಿತ್ತು ಅಂತ ನಾವು ನಿರೀಕ್ಷೆ ಮಾಡಿದ್ದು. ಕುಮಾರಸ್ವಾಮಿ ಅವರು ಪದೇ ಪದೇ ನಾನು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್, MPM, ಮತ್ತೆ ನಮ್ಮ ಇದು ಗೋಲ್ಡ್ ಮೈನ್ಸ್, KGF, ಆಮೇಲಿಂದ ಕುದುರೆಮುಖ, ಇದನ್ನೆಲ್ಲ ನಾನು ಮಾಡ್ತೇನೆ, ನನ್ನ ಉದ್ದೇಶ ಇದೆ, ಮಾಡಿ ತೋರಿಸ್ತೀನಿ ನೋಡಿ ಕುಮಾರಸ್ವಾಮಿ ಅಂತ ಬಹಳಷ್ಟು ಹೇಳಿದ್ರು. ನಾವು ಅವರಿಂದ ನಿರೀಕ್ಷೆ ಮಾಡಿದ್ದು ಏನಾದ್ರು ಅಟ್ಲೀಸ್ಟ್ ಎಲ್ಲಾನು ಒಮ್ಮೆಲೆ ಮಾಡಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಅಲ್ಲ. ಅಟ್ಲೀಸ್ಟ್ ಆ ದಿಸೆನಲ್ಲಿ ಬಜೆಟ್ ಅಲ್ಲಿ ಏನು ಘೋಷಣೆನೇ ಇಲ್ವಲ್ಲ. ನಾವು ಇದನ್ನೆಲ್ಲ ನಾವು ರಿವೈವ್ ಮಾಡ್ತೀವಿ, ಯಾರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ಇವರು ಏನು ಪ್ಯಾನಿಕ್ ಆಗಬೇಡಿ, ನಾವು ನಿಮ್ ಜೊತೆಲಿದ್ದೀವಿ ಅಂತ ಎಲ್ಲಾನ 2 ಲೈನು ಬಜೆಟ್ ಬುಕ್ ಅಲ್ಲಿ ನೋಡಿದ್ರ ಏನಿಲ್ವೇ ಇಲ್ವಲ್ಲ. ಅದಕ್ಕೇನೆ ಈಗೆಲ್ಲ ನೀವೇ ಗಾದೆ ಹೇಳೋರಲ್ಲ, ಅದೇ ಗಾದೆ. ರಾಜ್ಯ ಸರ್ಕಾರ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರು ಭವಿಷ್ಯ ಮಾಡಿದಾರೆ ಅಂತ ನೋಡಿ. ಏನ್ ಕೇಂದ್ರ ಸರ್ಕಾರ ಮನಸ್ಸು ನೋಡಿ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುನ್ಸಿಪಾಲಿಟಿಗಳು ಹೆಂಗಪ್ಪ, ಹಂಗೇನೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ, ಅವಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮುನ್ಸಿಪಾಲಿಟಿಗಳು ಲೆಕ್ಕ. ಅವರಿಗೆ ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡಬಹುದು. ನಿಮ್ಮಿಂದ ಏನಾದ್ರು ಏನ್ ಸಾಕು ಆಯ್ತಪ್ಪ, ನಾವ್ ಇಂತಿಂತೊಂದು ಮಾಡ್ತಾ ಇದೀವಿ, ನೀವು ಇಂತಿಂತೊಂದು ಮಾಡಿದ್ದು ಅದರ ಹೇಳಿ ಅವರು. ಕಾರಣ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ, ಏನ್ ಸಹಕಾರ ಬೇಕಂತ ಹೇಳ್ಬೇಕಲ್ಲ. ನಿಮ್ ಕಡೆಯಿಂದಾನೇ ಕೊಡ್ಬೋದಲ್ಲ ಸರ್, ಇಂಥದ್ದಾಗಬೇಕು ಇಂಥದ್ದು ಮಾಡಿ ಅಂತ ಕೊಡ್ಬೋದಾಯ್ತಲ್ಲ ಸರ್. ನೋಡಿ, ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಕೇಂದ್ರದ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ಈ ಕಾರ್ಖಾನೆಗಳ ಬಗ್ಗೆ ರಿಜ್ಯುನಿವೇಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ಯಾಕೇಜ್ ಇದನ್ನೆಲ್ಲ ನೀವು ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ ಬಂದಿದ್ದಾರೆ. ಮತ್ತು ಸಾಲದಕ್ಕೆ ನಮ್ಮ KH ಮುನಿಯಪ್ಪನವರು ಅವರು ಲೋಕಸಭಾ ಸದಸ್ಯರಿದ್ದಾಗಲಿಂದಲೂ ಕೂಡ KGF ಬಗ್ಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಈಗ ಅವೆಲ್ಲ ಅವರ ಗಮನದಲ್ಲಿದ್ದಾಗ ಏನಾದರೂ ಒಂದು ನಮ್ಮ ರಾಜ್ಯದ ಒಬ್ಬರು ಕೈಗಾರಿಕಾ ಸಚಿವರು ಇದ್ದಾರೆ, ನಮ್ಮ ಕೈಗಾರಿಕಾ ಸಚಿವರು ಇದ್ದಂತ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಇಂಥ ಕೊಡುಗೆ ಕೊಟ್ಟರು ಅಂತೇಳಿ ಇತಿಹಾಸದಲ್ಲಾದ್ರೂ ಸೇರ್ಬೇಕಲ್ಲ. ಅಂತ ಒಂದು ಅವಕಾಶ ಕುಮಾರಸ್ವಾಮಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು.